ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಒಬ್ಬ ರಾಕ್ಷಸನ, ಒಬ್ಬ ಅಜ್ಞಾನಿನ, ಒಬ್ಬ ಅಧರ್ಮಿನ ಬದಲಾಯಿಸುವಂತಹ ಶಕ್ತಿ ಈ ಕಲಿಯುಗದಲ್ಲಿ ಯಾರಿಗಾದ್ರೂ ಇದೆ ಅಂತ ಅಂದರೆ ಅದು ನಮ್ಮ ರಾಯರಿಗೆ ಮಾತ್ರವೇ. ರಾಕ್ಷಸನಂತಹ ವ್ಯಕ್ತಿನೂ ಕೂಡ ಅವನೊಳಗಡೆ ಮನುಷ್ಯತ್ವ ಅನ್ನೋದಿದೆ ಅಂತ ತಿಳಿಸಿ ಮನುಷ್ಯನಾಗಿ ಬದಲಾಯಿಸ್ತಾರೆ ರಾಯರು. ಒಬ್ಬ ಅಜ್ಞಾನಿಯಲ್ಲಿ ಇರುವಂತಹ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನೋದನ್ನು ಕೊಟ್ಟು ಜ್ಞಾನ ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡ್ತಾರೆ ಅಜ್ಞಾನಿಗೂ ಕೂಡ ರಾಯರು. ಅಷ್ಟು ಮಾತ್ರ ಅಲ್ಲ, ಅಧರ್ಮದ ಮಾರ್ಗದಲ್ಲಿ ನಾನು ನಡೆದಿದ್ದೆ ಹಾದಿ, ನಾನು ಮಾಡಿದ್ದೆ ಸರಿ ಅಂತ ಅಧರ್ಮ ಮಾರ್ಗದಲ್ಲಿ ಹೋಗ್ತಾ ಅಧರ್ಮದ ಕೆಲಸಗಳನ್ನ ಮಾಡ್ತಿರುವಂತಹ ವ್ಯಕ್ತಿಗಳನ್ನು ಕೂಡ ಧರ್ಮದ ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಯವರು. ಅಪಾರವಾದ ಕರುಣೆ, ಅನುಕಂಪ, ಪ್ರೀತಿನ ಭಕ್ತರ ಮೇಲೆ ಇಟ್ಕೊಂಡು ಸದಾ ಅವರ ಇಷ್ಟಾರ್ಥಗಳನ್ನ ಕೊಡ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾ ಬೃಂದಾವನದಲ್ಲಿ ಕೂತು ನಮ್ಮೆಲ್ಲರನ್ನು ಹರಿಸಿ ಹಾರೈಸ್ತಾ ಇದ್ದಾರೆ ನಮ್ಮ ರಾಯರು. ಇಂತಹ ರಾಘವೇಂದ್ರ ಸ್ವಾಮಿ ಅವರ ಆರಾಧನೆ ಬರ್ತಿದೆ. ಮೊದಲನೇದಾಗಿ ಆರಾಧನೆ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ರಾಘವೇಂದ್ರ ಸ್ವಾಮಿಯವರು ಇಡೀ ಮನುಕುಲದ ಉದ್ಧಾರಕ್ಕೋಸ್ಕರ ಅವರ ಜೀವನನೇ ತ್ಯಾಗ ಮಾಡಿ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಪರಿತ್ಯಾಗ ಮಾಡಿ ಅವರು ಸನ್ಯಾಸತ್ವನ ಸ್ವೀಕಾರ ಮಾಡಿ ಒಂದಷ್ಟು ಸೇವೆಗಳನ್ನ ಮಾಡಿ ಒಂದಷ್ಟು ಭಕ್ತರು ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಕೊನೆಗೆ ಭಗವಂತನ ಇಚ್ಛೆ ಹಾಗೆ ಭಗವಂತನ ಅನುಗ್ರಹದ ಹಾಗೆ ಅವರು ಬೃಂದಾವನಸ್ಥರಾಗ್ತಾರೆ ಮಂತ್ರಾಲಯದಲ್ಲಿ. ಆ ಬೃಂದಾವನಸ್ಥರಾದಂತಹ ದಿನನ ನಾವು ಪ್ರತಿ ವರ್ಷ ರಾಯರ ಆರಾಧನಾ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಮಂತ್ರಾಲಯದಲ್ಲಿ, ಎಲ್ಲ ರಾಯರ ಮಠಗಳಲ್ಲಿ, ಹಾಗೆ ಮನೆಯೇ ಮಂತ್ರಾಲಯ ಅಂತ ತಿಳಿದಿರುವಂತಹ ಭಕ್ತರ ಮನೆಗಳಲ್ಲಿ ಶ್ರದ್ಧಾ, ಭಕ್ತಿ, ನಿಷ್ಠೆ ಮತ್ತು ವಿಜೃಂಭಣೆಯಿಂದ ಈ 3 ದಿನಗಳು ಕೂಡ ನಾವು ಆರಾಧನಾ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡಿ ರಾಘವೇಂದ್ರ ಸ್ವಾಮಿಯವರ ಒಂದು ವಿಶೇಷವಾದ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಎಲ್ಲ ಭಕ್ತರು ಕಾತುರದಿಂದ ಕಾಯ್ತಿರುವಂತಹ ದಿನನೇ ನಾವು ಆರಾಧನಾ ಮಹೋತ್ಸವದ ದಿನ ಅಂತ ಹೇಳ್ತೀವಿ. ಇನ್ನು ಈ ಆರಾಧನೆ ಯಾವಾಗ ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ 29 ಶನಿವಾರ ಈ ದಿನನ ನಾವು ಪೂರ್ವ ಆರಾಧನಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇನ್ನು 30ನೇ ತಾರೀಕು ಭಾನುವಾರದ ದಿನನ ನಾವು ಮಧ್ಯ ಆರಾಧನಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇನ್ನು 31ನೇ ತಾರೀಕು ಸೋಮವಾರದ ದಿನನ ನಾವು ಉತ್ತರ ಆರಾಧನಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಮಂತ್ರಾಲಯದಲ್ಲಂತೂ ಸಪ್ತರಾತ್ರೋತ್ಸವ ಅಂತ ಹೇಳಿ ಈ 27ನೇ ತಾರೀಕು ಆಗಸ್ಟಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಬಹಳನೇ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯವರಿಗೆ ಸೇವೆಗಳನ್ನ ಸಲ್ಲಿಸ್ತಾ ಒಂದೊಂದು ರೀತಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಆರಾಧನಾ ಮಹೋತ್ಸವನ ಸೆಲೆಬ್ರೇಟ್ ಮಾಡ್ತಾರೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ರಾಯರ ಒಂದು ಆರಾಧನಾ ಮಹೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಅಂದ್ಕೊಳ್ತೀರೋ ಅಂಥವರೆಲ್ಲರೂ ಕೂಡ ಹೋಗಿ ಇಷ್ಟು 7 ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನ ನೀವು ರಾಯರ ದರ್ಶನನ ಮಾಡ್ಬರ್ಬೋದು. ಆದರೆ ಪ್ರತಿದಿನದ ಹಾಗೆ ಇರಲ್ಲ, ತುಂಬ ಭಕ್ತರಿರ್ತಾರೆ, ಕಾಲಿಡೋದಕ್ಕೂ ಕೂಡ ಆಗಲ್ಲ. ನೋಡಿ ಯಾರಿಗೆ ಸಾಧ್ಯ ಆಗುತ್ತೋ ಈ ಒಂದು ರಾಯರ ಸಪ್ತೋತ್ಸವದಲ್ಲಿ ಹೋಗಿ ಭಾಗಿಯಾಗೋದಕ್ಕೆ ಅಂಥವರು ಭಾಗಿಯಾಗಿ, ಅಕಸ್ಮಾತ್ ಸಾಧ್ಯ ಆಗಲ್ಲ ಅಂತ ಅನ್ನೋರು ನಿಮ್ಮೂರಲ್ಲಿರುವಂತಹ ರಾಯರ ಮಠಗಳಲ್ಲಿ ಈ ಆರಾಧನೆಯ 3 ದಿನ ಹೋಗಿ ಭಾಗಿಯಾಗಿ ರಾಯರ ಬೃಂದಾವನಕ್ಕೆ ಮಾಡುವಂತಹ ಪಂಚಾಮೃತ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿ ಎಲ್ಲವನ್ನು ಕೂಡ ನೋಡಿ ಕಣ್ತುಂಬ್ಕೊಳ್ಳಿ. ಮತ್ತು ಅನ್ನಪ್ರಸಾದ ಎಲ್ಲ ಇರುತ್ತೆ, ಅದನ್ನು ಕೂಡ ನೀವು ಆ ದಿನ ರಾಯರ ಮಠಗಳಲ್ಲಿ ಇದ್ದು ಸ್ವೀಕಾರ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಅನ್ನಪ್ರಸಾದ ಅಂದರೆ ಅನ್ನ ಸಂತರ್ಪಣೆಗೂ ಕೂಡ ನಿಮ್ಮ ಕೈಲಾದಷ್ಟು ಯಥಾಶಕ್ತಿ ನೀವು ರಾಯರ ಮಠಗಳಿಗೆ ಅಕ್ಕಿ, ಬೇಳೆ, ಬೆಲ್ಲ ಇಲ್ಲ ದುಡ್ಡು ಕೊಡ್ಬೋದು. ನಾನು ಕೂಡ ನಿನ್ನೆ ಸಂಜೆ ರಾಯರ ಮಠಕ್ಕೆ ಹೋಗಿ ಅಕ್ಕಿ, ಬೆಲ್ಲ, ಬೇಳೆ ಕೊಟ್ಟು ಬಂದೆ. ಜೊತೆಗೆ ಅನ್ನ ಸಂತರ್ಪಣೆಗೂ ಕೂಡ ನನ್ನ ಕೈಲಿ ಸಾಧ್ಯ ಆದಷ್ಟು ಹಣ ಸಹಾಯ ಕೂಡ ಬಂದೆ. ಏನೋ ಗೊತ್ತಿಲ್ಲ, ಎಲ್ಲದಕ್ಕೂ ಕೂಡ ಒಂದು ಕಾಲ ಅನ್ನೋದು ಬರಬೇಕು, ಅದೆಲ್ಲದಕ್ಕಿಂತ ರಾಯರ ಅನುಗ್ರಹ ಇರಬೇಕು, ಅವ್ರ ಇಚ್ಛೆ ಇದ್ದರೆ ಮಾತ್ರ ಕೂಡ ಸಾಧ್ಯ ಅಂತ ಹೇಳ್ತಾರಲ್ಲ, ಹಾಗೆ ನಾನು ರಾಘವೇಂದ್ರ ಸ್ವಾಮಿಯವರ ಸೇವೆ ಮಾಡೋದಕ್ಕೆ ಶುರು ಮಾಡಿ 4 ವರ್ಷ ಹತ್ರ ಆಗ್ತಾ ಬಂದಿದೆ. ಆ 4 ವರ್ಷದಲ್ಲಿ 1ನೇ ವರ್ಷ ರಾಯರ ಆರಾಧನೆ ಬಗ್ಗೆ ಅಷ್ಟಾಗಿ ಹೆಚ್ಚು ತಿಳಿದು 2ನೇ ವರ್ಷ ಮತ್ತು 3ನೇ ವರ್ಷದಲ್ಲಿ ಕೈಲಾದಷ್ಟು ಹಣ ಸಹಾಯನ ಮಾಡಿದ್ದೆ ಅಷ್ಟೇ ಹೊರತು ಅಕ್ಕಿ, ಬೆಲ್ಲ ಮತ್ತು ಈ ಬೇಳೆ ಯಾವುದೂ ಕೂಡ ಕೊಟ್ಟಿರಲಿಲ್ಲ. ಕೊಡಬಾರ್ದು, ಕೊಡೋ ಶಕ್ತಿ ಇಲ್ಲ ಅಂತಲ್ಲ, ಒಂದು ಕೊಡೋದಕ್ಕೆ ರಾಯರ ಒಂದು ಇಚ್ಛೆ ಇರಬೇಕು, ಅವರ ಅನುಗ್ರಹ ಇದ್ದರೆ ಮಾತ್ರ ನಾವು ಏನೊಂದು ಕೂಡ ಮಾಡೋದಕ್ಕೆ ಸಾಧ್ಯ. ಅದು ಸೇವೆನೇ ಆಗಿರಲಿ ಅಥವಾ ಕೊಡೋದೇ ಆಗಿರಲಿ, ತರೋದೇ ಆಗಿರಲಿ, ಅದಕ್ಕೆ ರಾಯರ ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ
ಇಷ್ಟು ವರ್ಷಗಳಲ್ಲಿ ನನಗೆ ಆ ಒಂದು ಅದೃಷ್ಟ ಇರಲಿಲ್ಲ, ಹಾಗಾಗಿ ಕೊಡೋದಕ್ಕೆ ಆಗಿರಲಿಲ್ಲ. ಅದನ್ನು ಬಿಟ್ಟು ಮಂತ್ರಾಲಯದಲ್ಲಿ ಸೇವೆ ಬುಕ್ ಮಾಡಿಸ್ತಿದ್ದೆ, ಮತ್ತು ರಾಯರ ಮಠದಲ್ಲೂ ಕೂಡ ನನ್ನ ಕೈಲಾದಷ್ಟು ಹಣ ಸಹಾಯ ಮಾಡಿ ಸುಮ್ಮನಾಗ್ತಿದ್ದೆ. ಆದರೆ ಈ ಸಲ ಮಾತ್ರ ನಮ್ಮನೆಯಿಂದ ಅಂತ ಹೇಳಿ ಅನ್ನದಾನಕ್ಕೆ ಕೈಲಾದಷ್ಟು ಕೊಟ್ಟು ಬಂದೆ. ಜೊತೆಗೆ ಮಂತ್ರಾಲಯದಲ್ಲೂ ಕೂಡ ನಾನು ಯಾವುದಾದ್ರೂ ಒಂದು ಸೇವೆನ ವೆಬ್ಸೈಟಲ್ಲಿ ಬುಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಇನ್ನೂ ಕೂಡ ನಾನು ನೋಡೋದಕ್ಕೆ ಹೋಗಿಲ್ಲ, ಸಾಕಷ್ಟು ಸೇವೆಗಳಿದೆ. ಬೇರೆಯವರು ಯಾರಾದರೂ ಮಾಡಿಸ್ಬೇಕು ಮಂತ್ರಾಲಯದಲ್ಲಿ ನಾವು ಈ ಆರಾಧನೆಗೆ ಅಂತ ಅಂದ್ಕೊಂಡ್ರೆ ಎಷ್ಟಾಗುತ್ತೋ ಏನೋ ಅಂತ ಚಿಂತೆ ಮಾಡಬೇಡಿ. 100 ರೂಪೀಸಿಂದನೂ ಕೂಡ ಸೇವೆಗಳಿದೆ. ಮಂತ್ರಾಲಯ ವೆಬ್ಸೈಟ್ನ ನೀವು ವಿಸಿಟ್ ಮಾಡಿದಾಗ ನಿಮ್ಗಲ್ಲಿ ಸೇವಾ ಡೀಟೇಲ್ಸ್ಗಳು ಸಿಗುತ್ತೆ. ಯಾವ ಒಂದು ಸೇವೆ ನಿಮಗೆ ಮಾಡಿಸ್ಬೇಕು ಅನಿಸುತ್ತೆ ಅದನ್ನು ಮಾಡಿಸಿ. ಬೇಡಪ್ಪ ನಾವು ನಮ್ಮೂರಲ್ಲೇ ಇರುವಂಥ ರಾಯರ ಮಠಕ್ಕೆ ಹೋಗಿ ಸೇವೆನ ಮಾಡಿಸ್ತೀವಿ ಅಂದರೆ ಅಲ್ಲೂ ಕೂಡ ಮಾಡಿಸಿ. ನೆನ್ನೆ ನಾನು ರಾಯರ ಹತ್ರ ಇನ್ನೊಂದು ಸೇವೆನ ಕೇಳ್ಕೊಂಡೆ. ಅದು ಯಾವ ಸೇವೆ ಏನು ಅನ್ನೋದನ್ನು ನಾನು ಆರಾಧನೆ ಮುಗಿದ ಮೇಲೆ ತಿಳಿಸ್ತೀನಿ. ನಾನು ಕೇಳ್ಕೊಂಡ ತಕ್ಷಣ ರಾಯರು ಕೂಡ ಆ ಒಂದು ಸೇವೆಗೆ ಅನುಗ್ರಹನ ಮಾಡಿದ್ದಾರೆ. ಹಾಗೆ ಇವಾಗ ಆರಾಧನೆ ಅಂದರೆ ಏನು ಅಂತ ತಿಳಿಸ್ಕೊಟ್ಟೆ. ಜೊತೆಗೆ ಆರಾಧನಾ ಮಹೋತ್ಸವ ಯಾವಾಗ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಇನ್ನು ಆರಾಧನಾ ದಿನಕ್ಕೆ ಯಾಕೆ ಅಷ್ಟು ವಿಶೇಷತೆ ಇದೆ, ಎಲ್ಲರೂ ಆ ದಿನ ಮಂತ್ರಾಲಯಕ್ಕೆ ಹೋಗ್ತಾರೆ. ಎಷ್ಟೇ ರಶ್ ಇರಲಪ್ಪ, ರಾಯರನ್ನ ಒಮ್ಮೆ ನಾವು ನೋಡಿ ಬರಬೇಕು ಅಂತ ಅಂದ್ಕೊಳ್ತಾರೆ. ಮತ್ತು ಯಾವತ್ತೂ ಕೂಡ ಮಠಕ್ಕೆ ಹೋಗದೇ ಇರೋಂಥವ್ರು ಕೂಡ ಈ ಆರಾಧನಾ ಮಹೋತ್ಸವದ ದಿನ ಹೋಗ್ತಾರೆ. ಯಾಕೆ ಹೋಗ್ತಾರೆ, ಆ ದಿನ ಅಷ್ಟು ವಿಶೇಷತೆ ಯಾಕೆ ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಆರಾಧನಾ ಮಹೋತ್ಸವನ ಮನೆಗಳಲ್ಲಿ ಹೇಗೆ ಸರಳವಾಗಿ ಅದ್ದೂರಿಯಾಗಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಆರಾಧನಾ ದಿನ ರಾಯರು ಕಣ್ಣ ತೆರೆದು ನಮ್ಮನ್ನೆಲ್ಲರನ್ನೂ ನೋಡ್ತಾರಂತೆ. ಅವರ ಇಡೀ ಭಕ್ತ ವೃಂದನ ಕಣ್ಣು ತೆರೆದು ನೋಡಿ ಆಶೀರ್ವಾದ ಮಾಡಿ ಹರಿಸ್ತಾರಂತೆ. ಹಾಗಾದರೆ ಕೆಲವ್ರಿಗೆ ಅನ್ನಿಸ್ಬೋದು, ಈ ಬೇರೆ ದಿನಗಳಲ್ಲಿ ರಾಯರು ನಮ್ಮನ್ನು ನೋಡಲ್ವಾ, ನೀವು ಹೇಳ್ತೀರಾ ರಾಯರಂದರೆ ಭಯ ಇರಲಿ, ನಮ್ಮನ್ನು ನೋಡ್ತಿರ್ತಾರೆ, ತಪ್ಪುಗಳನ್ನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತೆಲ್ಲ ಹೇಳ್ತಿರಲ್ಲ ಅಂತ ಅನ್ನಿಸ್ಬೋದು ಬೇರೆಯವ್ರಿಗೆ. ಏನಂದರೆ ರಾಯರು ಎಲ್ಲ ಸಮಯದಲ್ಲೂ ನೋಡ್ತಾರೆ. ಈಗ ರಾಘವೇಂದ್ರ ಸ್ವಾಮಿಯವ್ರನ್ನ ನೆನೆಯೋದಕ್ಕಾಗಲಿ, ಅವರ ಒಂದು ಸೇವೆ ಮಾಡೋದಕ್ಕಾಗಲಿ, ಅವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕಾಗಲಿ ಅಥವಾ ನಮ್ಮ ಇಷ್ಟಗಳನ್ನ ಬೇಡ್ಕೊಳ್ಳೋದಕ್ಕಾಗಲಿ ಹೊತ್ತು ಗೊತ್ತು ಅನ್ನೋದು ಯಾವುದೂ ಇಲ್ಲ. ಯಾವ ಒಂದು ಸಮಯದಲ್ಲೂ ಕೂಡ ನಾವು ಭಗವಂತನ ಬಳಿ ಹೋಗಿ ನಿಂತು ನಮ್ಮ ಕಷ್ಟನ ಹೇಳ್ಕೊಂಡಾಗ, ನಮ್ಮ ದುಃಖನ ಹೇಳ್ಕೊಂಡಾಗ ಅಥವಾ ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡಾಗ ಭಗವಂತ ನಮಗೆ ಅಸ್ತು ಅಂತ ಹೇಳಿ ಹರಿಸಿ ಆಶೀರ್ವಾದ ಮಾಡ್ತಾರೆ. ಹಾಗೆ ಗುರುಗಳು ಕೂಡ. ಆದರೆ ಆ ರೀತಿಯೆಲ್ಲ ನಮ್ಗೆ ಆಗಬೇಕು ಅಂದರೆ ಮೊದಲು ನಾವು ಗುರುಗಳ ಸೇವೆನ ಮಾಡಬೇಕು, ನಂತರ ಭಗವಂತನ ದರ್ಶನ ಆಗುತ್ತೆ ಗುರುಗಳ ಮೂಲಕ. ಆಗ ನಾವು ಅಂದ್ಕೊಂಡಿದ್ದೆಲ್ಲ ಕೂಡ ಆಗುತ್ತೆ, ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ, ನಮ್ಮ ಇಷ್ಟಾರ್ಥಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ನಾವೇನೂ ಕೂಡ ಮಾಡದೆ ದೇವ್ರನ್ನ ನೆನೆಯೋಕ್ಕೆ ಇಂಥ ಮಾತ್ರ ಸಮಯ, ಇಷ್ಟೊತ್ತಾದ್ಮೇಲೆ ನಾವು ದೇವ್ರಿಗೆ ಕೈ ಮುಗಿಬಾರ್ದು, ಪೂಜೆಗಳನ್ನ ಮಾಡಬಾರ್ದು, ದೇವ್ರ ಹೆಸರು ಹೇಳ್ಬಾರ್ದು. ಇಂಥ ಒಂದು ಸಮಯದಲ್ಲಿ ಮಾಡಿದ್ರೆ ಸಾಕು, ದೇವರು ಕೊಟ್ಟರೆ ಕೊಡ್ತಾನೆ, ಕೊಡದೇ ಇದ್ರಿಲ್ಲ, ಕೆಲವ್ರಿಗೆ ಮಾತ್ರ ಕೊಡ್ತಾನೆ, ಕೆಲವ್ರಿಗೆ ಕೊಡಲ್ಲ ಅನ್ನೋದೆಲ್ಲ ಭ್ರಮೆ. ದೇವ್ರನ್ನ ನೆನೆಯೋದಕ್ಕೆ ಹೊತ್ತು ಗೊತ್ತು ಅನ್ನೋದಿಲ್ಲ. ಯಾವ ಒಂದು ಕಷ್ಟದ ಸಮಯದಲ್ಲೂ ಕೂಡ ಭಗವಂತನ ಧ್ಯಾನ ಮಾಡೋದು, ಭಗವಂತ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಆ ರೀತಿ ಭಗವಂತನ ಜೊತೆ ನಾವು ಒಂದು ಕನೆಕ್ಷನ್ನ ಬೆಳೆಸ್ಕೋಬೇಕು. ಆಗ ನಮಗೆ ಯಾರ ಸಹಾಯ ಕೂಡ ಅಗತ್ಯ ಇರಲ್ಲ. ಎಷ್ಟೋ ಜನ ಭಗವಂತನ ಮೇಲಿನ ನಂಬಿಕೆಗಿಂತ ಮನುಷ್ಯರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ಭಗವಂತ ನಮ್ಮ ಕಷ್ಟಕ್ಕೆ ಬರಲ್ಲ, ಮನುಷ್ಯರು ಬೇಗ ಬರ್ತಾರೆ ಅಂತ ಅಂದ್ಕೊಂಡು ಎಷ್ಟೋ ಜನ ಈ ದೇವರು, ಈ ರಾಯರು ಅಥವಾ ಗುರುಗಳು ಇಂಥವ್ರ ಸೇವೆನೇ ಮಾಡೋಕ್ಕೆ ಹೋಗಲ್ಲ. ನಮ್ಮ ಸಪೋರ್ಟ್ಗೆ ಜನ ಇದ್ದಾರಲ್ಲ ಅಂತ ಅಂದ್ಕೊಬಿಡ್ತಾರೆ. ಇಲ್ಲ, ಜನ ಬಲಕ್ಕಿಂತ ಭಗವಂತನ ಅಂದರೆ ದೇವ್ರ ಬಲ ಜಾಸ್ತಿ ಇರಬೇಕು. ದೇವ್ರ ಬಲ ಜಾಸ್ತಿ ಇರಬೇಕು ಅಂದರೆ ನಾವು ಭಗವಂತನಿಗೆ ಹತ್ರ ಆಗಬೇಕು. ಭಗವಂತನಿಗೆ ಹತ್ರ ಆಗಬೇಕು ಅಂದರೆ ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ ಭಗವಂತ ನಮ್ಗೆ ಹತ್ರ ಆಗಲ್ಲ. ಭಗವಂತನ ನಾಮಸ್ಮರಣೆ, ಭಗವಂತನ ಸೇವೆ, ಭಗವಂತನ ಶ್ಲೋಕ, ಭಗವಂತನ ಸಂಬಂಧಪಟ್ಟಂಗೆ ನಾವು ಅವ್ರ ಸೇವೆನ ಮಾಡ್ತಾ ಹೋದಂಗೆ ಭಗವಂತ ನಮಗೆ ಹತ್ರ ಆಗ್ತಾರೆ. ಸೊ ಈ ಆರಾಧನೆಯಲ್ಲಿ ಬೇರೆ ಎಲ್ಲ ದಿನಗಳಲ್ಲೂ ಕೂಡ ರಾಯರು ನಮ್ಮನ್ನ ನೋಡ್ತಿರ್ತಾರೆ, ಹರಿಸ್ತಾರೆ, ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ, ನಮ್ಮ ಇಷ್ಟಾರ್ಥಗಳನ್ನ ಕರುಣಿಸ್ತಿದ್ದಾರೆ. ಅಷ್ಟಿಲ್ಲದೆ ರಾಯರಿಗೆ ಅಷ್ಟು ಜನ ಭಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಈ ಆರಾಧನೆ ದಿನ ರಾಯರು ಕಣ್ಣು ತೆರೆದು ಇಡೀ ತನ್ನ ಭಕ್ತ ವೃಂದವನ್ನು ನೋಡಿ ಅವ್ರನ್ನೆಲ್ಲರನ್ನೂ ಕೂಡ ಹರಿಸಿ ಹಾರೈಸ್ತಾರೆ. ಹೇಗೆ ಅಂತ ಅಂದರೆ ಅವರ ಸೇವೆಗೆ ಅನುಗುಣವಾಗಿ. ಏನೂ ಸೇವೆ ಮಾಡದೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದ್ರು ಖಂಡಿತ ರಾಯರು ಅಂಥವ್ರಿಗೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ, ಹೋಗಪ್ಪ ನಿನ್ಗೆ ಒಳ್ಳೇದಾಗಲಿ ಅಂತ. ಸೇವೆ ಮಾಡಿ ಅವ್ರ ಮುಂದೆ ಹೋಗೋರ್ಗೂ ಕೂಡ ವಿಶೇಷವಾಗಿ ಬ್ಲೆಸ್ ಮಾಡ್ತಾರೆ. ಈಗ ನಾನೇ ರಾಯರ ಆರಾಧನೆ ದಿನ ಹೋಗ್ತೀನಿ ಅಂತ ಅಂದ್ಕೊಳ್ಳಿ, ಒಂದಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿರ್ತೀನಿ ಅಥವಾ ಹೆಜ್ಜೆ ನಮಸ್ಕಾರ ಮಾಡಿರ್ತೀನಿ ಅಥವಾ ಇನ್ನೊಂದು ಸೇವೆ ಮತ್ತೊಂದು ಸೇವೆ ಮಾಡಿರ್ತೀನಿ. ಸೊ ನನಗೆ ವಿಶೇಷವಾಗಿ ಅವರು ಆಶೀರ್ವಾದನ ಮಾಡ್ತಾರೆ. ಯಾಕಂದರೆ ಅವರು ಕಣ್ ತೆರೆದು ಆ ದಿನ ನಾನು ಏನು ಸೇವೆ ಮಾಡಿದ್ದೀನಿ, ಎಷ್ಟು ಬಾರಿ ಅವರ ನಾಮಸ್ಮರಣೆನ ಮಾಡಿದ್ದೀನಿ, ಏನೆಲ್ಲ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾನು ಅವ್ರ ಮುಂದೆ ಅವ್ರ ದರ್ಶನಕ್ಕೆ ಅಂತ ಹೋದಾಗ ಕಣ್ ತೆರೆದು ನೋಡಿ ನನಗೆ ಆಶೀರ್ವಾದ ಮಾಡ್ತಾರೆ.
ಏನೂ ಕೂಡ ನಾವು ಸೇವೆನೇ ಮಾಡಲ್ಲ, ಅವ್ರ ಮುಂದೆ ಹೋಗಿ ಅವ್ರ ದರ್ಶನ ಮಾಡಿ ಬರ್ತೀವಿ ಅಂದರೆ ಖಂಡಿತ ಅಂಥವ್ರಿಗೂ ಕೂಡ ರಾಯರು ಆಶೀರ್ವಾದನ ಮಾಡ್ತಾರೆ. ಆ ದಿನ ವಿಶೇಷವಾಗಿ ರಾಯರು 3 ದಿನಗಳು ಕೂಡ ಕಣ್ತೆರೆದು ಭಕ್ತರನ್ನ ನೋಡ್ತಾರೆ. ತನ್ನ ಭಕ್ತರು ಮಾಡುತ್ತಿರುವಂತಹ ಸೇವೆ, ತನ್ನ ಭಕ್ತರು ಭವಿಷ್ಯದ ಬಗ್ಗೆ ಎಲ್ಲ ಕೂಡ ನೋಡಿ ನಿಜವಾಗ್ಲೂ ರಾಯರ್ ವಿಶೇಷವಾದ ಒಂದು ಕರುಣಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದನ್ನು ಮಾತ್ರ ರಾಯರ ಮುಂದೆ ಹೋದಾಗ ಕೇಳ್ಕೊಳ್ಳಿ. ಏನಾರು ಸೇವೆ ಮಾಡಿ, ಏನೂ ಮಾಡೋಕ್ಕಾಗಲ್ಲಪ್ಪ, ದುಡ್ಡು ಕೊಟ್ಟು ನಾವು ಅನ್ನದಾನ ಮಾಡ್ಸೋಕ್ಕಾಗಲ್ಲ, ಅಥವಾ ಯಾವುದೊಂದು ಮನೆಗಳಲ್ಲೂ ಕೂಡ ಈ 3 ದಿನ ಸೇವೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಏನಿಲ್ಲ, ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ನಾಮಸ್ಮರಣೆನ ಮಾಡಿ, ಕೈಕಾಲು ಗಟ್ಟಿ ಇದ್ದರೆ ಆ ದಿನ 11 ಬಾರಿ, ಮತ್ತು ಮಠದಲ್ಲಿ ತುಂಬ ಜನ ಇರ್ತಾರೆ, ಅವಕಾಶ ಸಿಗುತ್ತೋ ಇಲ್ವೋ ಮೊದಲು ನೋಡ್ಕೊಳ್ಳಿ. ಹೆಜ್ಜೆ ನಮಸ್ಕಾರ ಮಾಡೋದಕ್ಕಾಗಲಿ, ಪ್ರದಕ್ಷಿಣೆ ನಮಸ್ಕಾರ ಮಾಡೋದಕ್ಕಾಗಲಿ, ದೇಹನ ದಂಡಿಸಿ ಕೂಡ ಸೇವೆ ಮಾಡ್ಬೋದು. ಮಾಡಿ, ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ. ನಿಮ್ಮ ಈ ದಿನಗಳು, ಈ ಕಷ್ಟದ ದಿನಗಳು ಕಳೆದು ಒಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ. ಆ ಒಳ್ಳೆ ದಿನಗಳನ್ನ ಕೊಡುವಂತಹ ಶಕ್ತಿ ನೀವು ನಂಬಿರುವಂಥ ಜನಕ್ಕಂತೂ ಇರಲ್ಲ. ನೀವು ನಂಬಿಕೊಂಡು ಇಂಥವ್ರು ಆಗ್ತಾರೆ, ಹೀಗೆ ಆಗುತ್ತೆ ನನ್ನ ಭವಿಷ್ಯ, ಇನ್ನು ಮುಂದೆ ನಾನು ಹೀಗಿರ್ತೀನಿ ಅಂತ ಅಂದ್ಕೊಳ್ಳೋದೆಲ್ಲ ಸುಳ್ಳು. ನಿಮ್ಮ ಭವಿಷ್ಯನ ಬದಲಾಯಿಸುವಂಥ ಒಂದು ಶಕ್ತಿ ಇದೆ ಅಂತ ಅಂದರೆ ಅದು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಮಾತ್ರ. ಸೊ ಆ ರಾಯರಲ್ಲಿ ನಂಬಿಕೆ ಇಡಿ. ಸೊ ಆ ರಾಯರ ಸೇವೆನ ಮಾಡಿ, ರಾಯರಲ್ಲಿ ನಂಬಿಕೆ ಇಟ್ಟು ನೀವು ಗುರುಗಳ ಆಶೀರ್ವಾದನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನನ ಮಾಡಿದಾಗ 100ಕ್ಕೆ 100 ಸತ್ಯ ನಿಮ್ಮ ಜೀವನ ಬದಲಾಗೋದು, ಎಲ್ಲ ರೀತಿಲೂ ಕೂಡ ಬದಲಾಗತ್ತೆ. ಇಷ್ಟೆಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ರು, ಅಥವಾ ಬೇರೆಯವರು ವಿಡಿಯೋಗಳನ್ನ ನೀವು ಕೇಳಿದ್ರು, ರಾಯರ ಅನುಭವಗಳನ್ನ ಕೇಳಿದ್ರು, ಕೆಲವರಲ್ಲಿ ಒಂದು ನೆಗೆಟಿವ್ ಥಾಟ್ ಅನ್ನೋದು ಬರುತ್ತೆ. ಅಯ್ಯೋ ಇವರೆಲ್ಲ ಇಷ್ಟು ಹೇಳ್ತಾರೆ, ನಾನು ರಾಯರ ಮುಂದೆ ಕೂತ್ಕೊಳ್ಳೋಕೆ ಹೋದರೆ 1-2 ನಿಮಿಷ ಸಾಕು, ಎದ್ದೇಳ್ಬಿಡೋಣ ಅಂತ ಅನಿಸುತ್ತೆ, ಎಷ್ಟು ರಾಯರು ಅಂತ ಮಾಡಿದ್ರು ನಮ್ಮ ಕಷ್ಟಗಳು ಮಾತ್ರ ಕಳೀತಿಲ್ಲ ಅಂತೆಲ್ಲ ಕೆಲವರು ಅಂದ್ಕೊಳ್ತೀರಾ. ಆ ರೀತಿ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರಾಯರು ಮಹಾಮಹಿಮರು, ಸುಮ್ಮನೆ ಯಾರಿಗೂ ನಾವು ಕೇಳೋದನ್ನು ಈಸಿಯಾಗಿ ಕೊಡಲ್ಲ. ನಾವು ಅವರಿಂದ ಏನಾದರೂ ಪಡ್ಕೋಬೇಕು ಅಂತ ಅಂದರೆ ಅವ್ರ ಸೇವೆನ ಮಾಡಬೇಕು, ನಮ್ಮ ಕಷ್ಟಗಳನ್ನ ಕಳಿಬೇಕು ಅಂದರೆ ಅವ್ರ ಸೇವೆಗಳನ್ನ ಮಾಡಬೇಕು. ಯಥಾಶಕ್ತಿ ಮಾಡಿ, ಏನಿಲ್ಲ ನಾವು ಒಂದು ಅನ್ನಸಂತರ್ಪಣೆ ಮೂಲಕ ಬೇಕಾದರೂ, ಅಂದರೆ ಒಂದು ಹಣಕಾಸಿನ ಮೂಲಕ ಕೂಡ ಅವ್ರ ಸೇವೆನ ಮಾಡ್ಬೋದು, ಇಲ್ಲ ದೇಹನ ದಂಡಿಸಿ ಕೂಡ ಆವಾಗಲೇ ಹೇಳ್ದ ಹಾಗೆ ಮಾಡ್ಬೋದು. ಒಟ್ಟಿನಲ್ಲಿ ಮಾಡುವಂಥ ಒಂದು ಮನಸ್ಸು ನಮಗಿರಬೇಕು. ಭಗವಂತ ನೀನಾ ನಾನಾ ಅಂತ ಅವ್ನ ಮುಂದೆ ಕೂರಬೇಕು. ನನಗೆ ಇಲ್ಲಿ ಎದ್ದೋಗ್ಬೇಕು ಅನ್ನೋ ಒಂದು ಮನಸ್ಸಿದೆ, ಆದರೆ ನಾನು ಕೂರ್ತೀನಿ, ನನಗೆ ಭಕ್ತಿ ಕೊಡಿ, ನನಗೆ ಜ್ಞಾನ ಕೊಡಿ. ಜ್ಞಾನಂ ದೇಹಿಮೆ, ರಾಯರ ಮುಂದೆ ಯಾವಾಗಲೂ ನಾವು ಕೇಳಬೇಕಾಗಿರೋದು ಅವ್ರಿಗೆ ಗೊತ್ತು. ನಮ್ಮ ಕಷ್ಟಗಳನ್ನ ಹೇಗೆ ಸರಿಪಡಿಸ್ಬೇಕು, ನಮ್ಮ ಇಷ್ಟಾರ್ಥಗಳು ಯಾವುದಿದೆ, ನೀವು ಹೇಳ್ಕೊಳ್ದೇ ಇದ್ರೂ ನಿಮ್ಮ ಮನಸ್ಸಲ್ಲಿ ಇರುವಂಥ ಇಷ್ಟಾರ್ಥಗಳು ರಾಯರಿಗೆ ಗೊತ್ತಿರುತ್ತೆ. ಅದನ್ನು ಕೊಡಬೇಕಾ ಕೊಡಬಾರ್ದು ಅನ್ನೋ ನಿರ್ಧಾರನೂ ಕೂಡ ರಾಯರು ಮಾಡ್ತಾರೆ. ಅವ್ರ ಮುಂದೆ ನಿಂತಾಗ, ಸ್ವಾಮಿ ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಪ್ಪ, ನಿನ್ನ ವಿಶೇಷವಾದ ಕರುಣಾದೃಷ್ಟಿ ನನ್ನ ಮೇಲೆ ಬೀಳಲಿ ತಂದೆ, ನನ್ನ ಬದುಕು ಉದ್ಧಾರ ಆಗಲಿ, ನನ್ನ ಜೀವನನ ಉದ್ಧಾರ ಮಾಡು ಸ್ವಾಮಿ, ನಿನ್ನ ಅತ್ಯಂತ ಕರುಣಾ ದೃಷ್ಟಿಯಿಂದ ಜ್ಞಾನಂ ದೇಹಿಮೆ. ಇಷ್ಟು ಬೇಡಿ. ನೀವು ಅನ್ಬೋದು, ಇಷ್ಟು ಕೇಳಿಬಿಟ್ರೆ ನಮ್ಮ ಕಷ್ಟಗಳು ದೂರ ಆಗ್ಬಿಡುತ್ತಾ, ನಮ್ಮ ಇಷ್ಟಾರ್ಥಗಳು ಕೊಟ್ಬಿಡ್ತಾರ ಅಂತ. ಖಂಡಿತ ನಿಮ್ಮ ಕಷ್ಟಗಳನ್ನೂ ದೂರ ಮಾಡ್ತಾರೆ, ನಿಮ್ಮ ಇಷ್ಟಾರ್ಥಗಳನ್ನೂ ಕೂಡ ಕರುಣಿಸ್ತಾರೆ. ಇಷ್ಟು ಬೇಡಿ, ಸೇವೆ ಮಾಡಿ, ಒಳ್ಳೆಯದಾಗುತ್ತೆ. ಎಷ್ಟು ಹೇಳಿದ್ರು ಭಗವಂತನ ಬಗ್ಗೆ ಹಾಗೆ ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಸಾಲದು ಅಂತ ಅನಿಸುತ್ತೆ. ಏನಕ್ಕೆ ನಾನು ಏನೊಂದು ಕೂಡ ಕೇಳಬೇಡಿ ರಾಯರ ಹತ್ರ, ಜ್ಞಾನಂ ದೇಹಿಮೆ ಅಂತ ಕೇಳಿ ಅಂತ ನಾನು ಹೇಳೋದು ಅಂದರೆ, ಎಲ್ಲವನ್ನು ಭಗವಂತ ತಿಳ್ಕೊಂಡಿರ್ತಾನೆ. ಯಾವ ಸಮಯಕ್ಕೆ ಏನೇನು ಕೊಡಬೇಕು ಅದನ್ನು ಕೊಡ್ತೇನೆ ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಒಂದು ನೈಜವಾಗಿ ನಡೆದಂತಹ ಒಂದು ಘಟನೆನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾಂ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಹೇಳ್ತಾರೆ, ನನ್ನನ್ನು ನಂಬಿದಂತಹ ಭಕ್ತರ ಯೋಗಕ್ಷೇಮನ ನಾನು ನೋಡ್ಕೊಳ್ತೀನಿ ಅಂತ. ಸ್ವಾಮಿ ವಿವೇಕಾನಂದ ಅವರು ಈ ದೇವ್ರ ಬಗ್ಗೆ ತುಂಬ ಒಂದು ರೀತಿ ಪರೀಕ್ಷೆಗಳನ್ನ ಮಾಡ್ತಿದ್ರಂತೆ. ಈ ರೀತಿ ಹೇಳ್ತಾನಲ್ಲ ಭಗವಂತ, ನಿಜವಾಗ್ಲೂ ನನ್ನ ಯೋಗಕ್ಷೇಮನ ನೋಡ್ಕೊಳ್ತಾರ ಅಂತ ಹೇಳಿಬಿಟ್ಟು ಒಂದ್ಸಲ ಗೋವರ್ಧನಗಿರಿ ಬೆಟ್ಟನ ಹತ್ತುತ್ತಿರ್ತಾರಂತೆ. ಗೋವರ್ಧನಗಿರಿ ಬೆಟ್ಟ ಹತ್ತುವಾಗ ಎಲ್ಲರೂ ಸಾಮಾನ್ಯವಾಗಿ ಬೆಟ್ಟ ಹತ್ತುತ್ತಾ ಸುಸ್ತಾಗುತ್ತೆ, ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ನೀರು ತೊಗೋಬೇಕು, ತಿನ್ನೋದಕ್ಕೆ ಊಟ ತೊಗೋಬೇಕು, ತಿಂಡಿ ತೊಗೋಬೇಕು ಅಂತ ಎಲ್ಲರೂ ಕೂಡ ಪ್ಯಾಕಿಂಗ್ ಮಾಡ್ಕೊಳ್ತಾರಂತೆ. ಆದರೆ ಸ್ವಾಮಿ ವಿವೇಕಾನಂದ ಅವರು ಮಾತ್ರ ಯಾವುದನ್ನು ಕೂಡ ತಗೊಳ್ಬಾರ್ದು, ಭಗವಂತ ನನ್ನ ಯೋಗಕ್ಷೇಮನ ಹೇಗೆ ನೋಡ್ಕೊಳ್ತಾನೆ ನಾನು ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ಬಾಟ್ಲು ನೀರನ್ನೂ ಕೂಡ ತಗೊಳ್ದೆ ಅವರು ಬೆಟ್ಟ ಒಂದು ಶಿಖರನ ಹತ್ತುತ್ತಾ ಇರ್ತಾರಂತೆ. ತುಂಬ ಹತ್ತಿ ಆಯಾಸ ಆಗುತ್ತಂತೆ. ಜೊತೆಲಿದ್ದವರೆಲ್ಲರೂ ನೀರು ಕುಡಿಯೋದು, ಮತ್ತು ತಂದಿರುವಂತಹ ತಿಂಡಿಗಳನ್ನ ತಿನ್ನೋದು, ಊಟನ ಮಾಡೋದು ಎಲ್ಲ ಮಾಡ್ತಿರ್ತಾರಂತೆ. ಇವ್ರ ಹತ್ರ ಮಾತ್ರ ಏನೂ ಇರಲ್ಲ. ಇವನ್ ನೀರು ಕೂಡ ತೊಗೊಂಡು ಹೋಗಬಾರ್ದು, ಭಗವಂತ ನನ್ನ ಯೋಗಕ್ಷೇಮನ ಹೇಗೆ ನೋಡ್ಕೊಳ್ತಾನೆ, ನನಗೇನು ಬೇಕು ಅನ್ನೋದನ್ನು ಅವರು ಹೇಗೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಬೆಟ್ಟನ ಹತ್ತುತ್ತಾ ಇರ್ತಾರಂತೆ. ಆವಾಗ ಇವ್ರಿಗೆ ಆಯಾಸ ಆಗುತ್ತಂತೆ, ನೀರು ಕುಡಿಬೇಕು ಅನ್ಸುತ್ತಂತೆ, ನೀರಿರಲ್ಲ.
ಆದರೂ ಪರವಾಗಿಲ್ಲ, ಭಗವಂತ ಹೇಳಿದನಲ್ಲ ನನ್ನ ಯೋಗಕ್ಷೇಮನ ನೋಡ್ಕೊಳ್ತೀನಿ ಅಂತ, ಅದು ಹೇಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರಂತೆ. ತುಂಬ ಸುಸ್ತಾಗುತ್ತಂತೆ, ತುಂಬ ಆಯಾಸ ಆಗುತ್ತಂತೆ, ತುಂಬ ಹೊಟ್ಟೆ ಕೂಡ ಹಸಿತಿರುತ್ತಂತೆ. ಜೊತೆಗೆ ಶಿಖರನ ಹತ್ತುತ್ತಿದ್ದವರೆಲ್ಲರೂ ಕೂಡ ಅಲ್ಲಲ್ಲೇ ಕೂತು ರೆಸ್ಟ್ ಮಾಡ್ತಿರ್ತಾರಂತೆ. ಆದರೆ ಸ್ವಾಮಿ ವಿವೇಕಾನಂದ ಅವರು ಮಾತ್ರ ಏನಾರ ಆಗಲಿ ಭಗವಂತ ನನ್ನ ಯೋಗಕ್ಷೇಮನ ನೋಡ್ಕೊಳ್ತಾನೆ ಅಂತ ಹೇಳಿ, ಎಷ್ಟೇ ಆಯಾಸ ಆದರೂ, ಎಷ್ಟೇ ದಣಿವಾದರೂ, ಎಷ್ಟೇ ಹೊಟ್ಟೆ ಹಸಿತಿದ್ರೂ ಕೂಡ ಮುಂದೆ ಹೋಗ್ತಾ ಇರ್ತಾರಂತೆ. ಹೀಗಿರುವಾಗ ಆಗದೇ ಇಲ್ಲ ಇನ್ನೊಂದು ಹೆಜ್ಜೆನೂ ಇಡಕ್ಕೆ ಅಂತ ಅಂದ್ಕೊಂಡು ಕೂತ್ಬಿಡೋಣ ಅನ್ನೋಷ್ಟರೊಳಗಡೆಯಲ್ಲಿ ಒಬ್ಬರು ಹಿಂದಿಯವರು, ನಾನು ಇದನ್ನು ಒಂದು ಸತ್ಸಂಗದಲ್ಲಿ ಕೇಳಿದ್ದು ಈ ಒಂದು ಘಟನೆನ, ಇದು ಸತ್ಯ ಘಟನೆ. ಆಗ ನಿಂತ್ಕೊಳ್ಳಿ ಭಯ್ಯ ಅಂತ ಹೇಳಿ ಬರ್ತಾರಂತೆ ಒಂದು ತಟ್ಟೆನ ಹಿಡ್ಕೊಂಡು. ಸ್ವಾಮಿ ವಿವೇಕಾನಂದ ಅವರು ನೋಡ್ಬಿಟ್ಟು ಸುಸ್ತಾಗೋಗ್ತಾರಂತೆ. ಮೊದಲೇ ಸುಸ್ತಾಗ್ತಿತ್ತಂತೆ. ಭಗವಂತ ನಿಜವಾಗ್ಲೂ ನನ್ನ ಯೋಗಕ್ಷೇಮನ ನೋಡ್ಕೊಳ್ಳೋದಕ್ಕೆ ನನಗೇನು ಬೇಕು, ಈಗ ದಣಿವಾಗ್ತಿದೆ, ಹೊಟ್ಟೆ ಹಸಿತಿದೆ, ನನಗೆ ಆಯಾಸ ಆಗ್ತಿದೆ, ಅದನ್ನು ಸುಧಾರಿಸೋದಕ್ಕೆ ಅಂತ ಒಬ್ರ ಕೈಲಿ ಊಟ ಕೊಟ್ಟು ಕಳಿಸಿದ್ದಾನೆ ಅಂತ ಅವ್ರಿಗೆ ಅಷ್ಟಿಷ್ಟಲ್ವಂತೆ ಅಳು ಬಂದಿದ್ದು. ಆದರೂ ಒಂದು ಕಡೆ ಇನ್ನೊಂದು ಸಲ ಭಗವಂತನ ಪರೀಕ್ಷೆ ಮಾಡಿಬಿಡೋಣ. ಪರೀಕ್ಷೆ ಮಾಡೋದು ತಪ್ಪಲ್ಲ ಭಗವಂತನ, ಆದರೆ ಭಗವಂತ ಇರೋದು ಸತ್ಯ. ಪದೇ ಪರೀಕ್ಷೆ ನಾನಂತೂ ಯಾವತ್ತೂ ಕೂಡ ಮಾಡಲ್ಲ. ಭಗವಂತ ಇದ್ದಾನೆ ಅನ್ನೋದು ನನ್ನ ಬದಲಾವಣೆಯಲ್ಲೇ ನಾನು ಕಂಡುಕೊಂಡಿದ್ದೀನಿ. ಸೊ ಹಾಗಾಗಿ, ಆದರೆ ಈ ಘಟನೆ ನಿಮ್ಗೆಲ್ಲರಿಗೂ ಅರ್ಥ ಮಾಡಿಸ್ಬೇಕು. ಭಗವಂತನ ನಾವು ಒಂದ್ಸಲ ಒಂದು ಪಾದನ ಹಿಡಿದ್ರೆ ನಮ್ಮೆಲ್ಲ ಕಷ್ಟ ಇಷ್ಟಾರ್ಥಗಳನ್ನ ನೋಡ್ಕೊಳ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಬೇಕು. ಈ ಒಂದು ಘಟನೆ ನಿಮ್ಗೆ ಅರ್ಥ ಆಗಬೇಕು ಅಂತ ತಿಳಿಸ್ತಿರೋದು. ಸೊ ಸ್ವಾಮಿ ವಿವೇಕಾನಂದ ಅವರು ಏನು ಹಿಂದೆ ಬರ್ತಿರೋಂತಹ ವ್ಯಕ್ತಿ, ಪರೀಕ್ಷೆ ಮಾಡೋಣ, ಇದು ದೇವರೇ ಕಳಿಸಿರೋದ ಅಥವಾ ಅಕಸ್ಮಾತ್ ಯಾರಾದರೂ ನನ್ನ ಹಾಗೆ ಶಿಖರ ಹತ್ತುವವರು ಬಂದು ಊಟ ಕೊಡ್ತಿರೋದ ಅಂತ ಹೇಳಿ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು, ಏನು ಆಯಾಸ ಆಗ್ತಿದ್ರು ಕೂಡ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ದೆ ಇನ್ನೂ ಹೇಗೆ ಹತ್ತುತ್ತಿರ್ತಾರೆ ಅದನ್ನು ಇನ್ನೂ ಸ್ಪೀಡ್ ಮಾಡ್ಕೊಂಡ್ರಂತೆ. ನಿಜವಾಗ್ಲೂ ಭಗವಂತನೇ ಕಳಿಸಿರೋದಾದರೆ ನನ್ನ ಹಿಂದೆ ಅವರೂ ಕೂಡ ಓಡ್ಕೊಂಡು ಬರ್ತಾರೆ, ಇಲ್ಲ ಅಂದರೆ ಯಾರೋ ಊಟ ಕೊಡೋಕ್ಕೆ ಬಂದಿರೋರಾದರೆ ಹೊಟ್ಟೋಗ್ತಾರೆ ಅಂತ ಹೇಳಿ ಒಂದು ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ಎಷ್ಟೇ ಆಯಾಸ ಇದ್ದರೂ ಕೂಡ ಮತ್ತೆ ಓಡೋದಕ್ಕೆ ಶುರು ಮಾಡಿದ್ರಂತೆ. ಹಿಂದೆ ಊಟ ತೊಗೊಂಡು ಬಂದಿರೋಂತಹ ವ್ಯಕ್ತಿ ಅವ್ರು ಎಷ್ಟೇ ಓಡಿದ್ರು ಕೂಡ ಅವ್ರ ಹಿಂದೆನೇ ಅದೇ ಸ್ಪೀಡಲ್ಲಿ ಓಡೋಗಿ ಇವರು ಓಡ್ತಾ ಒಂದು ಕಡೆ ಕೂತ್ಬಿಡ್ತಾರಂತೆ, ಅಂದರೆ ಕೆಳಗಡೆ ಬಿದ್ದುಬಿಡ್ತಾರಂತೆ. ಆಗ ಹೋಗಿ ಅವ್ರನ್ನ ಹಿಡ್ಕೊಂಡು ಇದು ನಿಮಗೆ ತಂದಿರುವಂತಹ ಊಟ ಅಂತ ಹೇಳಿ ಊಟನ ಕೊಡ್ತಾನಂತೆ. ಭಗವಂತನೇ ಅಲ್ಲಿ ನೇರವಾಗಿ ಬರಲಿಲ್ಲ, ಆದರೆ ಅವನ ಯೋಗಕ್ಷೇಮದ ಹೊಣೆ ಭಗವಂತನದಾಗಿತ್ತು. ಅದಕ್ಕೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಸ್ವಾಮಿ ವಿವೇಕಾನಂದ ಅವರಿಗೆ ಆ ಸಮಯಕ್ಕೆ ಊಟನ ಕೊಟ್ರಂತೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಯಾವುದ್ರ ಬಗ್ಗೆ ಕೂಡ ಚಿಂತೆ ಮಾಡಬಾರ್ದು. ಭಗವಂತ ನಮ್ಮ ರಕ್ಷಣೆಗೆ ನಿಂತಿದ್ದಾನೆ, ನಮ್ಮ ಯೋಗಕ್ಷೇಮದ ಹೊಣೆ ಭಗವಂತನಿಗೆ ಅಂದಾಗ ಬಂದಿದ್ದು ಬರಲಿ, ನಾವು ಎಲ್ಲವನ್ನೂ ಕೂಡ ಎದುರಿಸ್ಬೇಕು. ಭಗವಂತ ನನ್ನ ಜೊತೇಲಿ ಇರು ನೀನು ಅಂತ ಹೇಳಿ ನಮಗೆ ಬರುವಂಥ ಕಷ್ಟಗಳನ್ನ ಎದುರಿಸ್ತಾ ಭಗವಂತನ ಸಹಾಯನ ತಗೊಂಡು ಭಗವಂತನ ನಾಮಸ್ಮರಣೆನ ಮಾಡ್ತಾ ಭಗವಂತನ ಸೇವೆನ ಮಾಡ್ತಾ ನಡೆದಾಗ ಭಗವಂತ ಜೊತೆಲಿ ನಮಗೆ ಸದಾಕಾಲ ಅನುಗ್ರಹ ಮಾಡ್ತಾ ಆಶೀರ್ವಾದ ಮಾಡ್ತಾ ನಮ್ಮ ಜೊತೆ ಇರ್ತಾರೆ. ಯಾವುದಕ್ಕೂ ಚಿಂತೆ ಮಾಡಬಾರ್ದು ಅನ್ನೋದನ್ನು ನಾವು ಈ ಒಂದು ಘಟನೆಯಿಂದ ತಿಳ್ಕೊಬಹುದು. ಯಾವುದೇ ಕಷ್ಟ ಬರಲಿ ಹೆದರಬೇಡಿ, ಯಾವುದೇ ಒಂದು ನಿಮ್ಮ ಇಷ್ಟಾರ್ಥಗಳು ಈಡೇರಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ಎಷ್ಟು ಉದಾಹರಣೆಗಳಿದೆ ಗೊತ್ತಾ, ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಅನುಭವಗಳನ್ನ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಆ ಅನುಭವಗಳನ್ನ ಕೇಳಿ ಖಂಡಿತ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿಯವರು ಅನುಭವಗಳನ್ನ ಮಾಡ್ತಾರೆ, ಆಶೀರ್ವಾದನ ಮಾಡ್ತಾರೆ. ನಂಬಿಕೆ ಇಟ್ಟು ಅವ್ರ ಸೇವೆನ 3 ದಿನ ಮನೆಗಳಲ್ಲಿ ಮಾಡಿ. ಇವಾಗ ಹೊಸದಾಗಿ ನಾವು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಪ್ರತಿ ವಾರ ಮಾಡಲ್ಲ, ರಾಘವೇಂದ್ರ ಸ್ವಾಮಿಯವರ ಒಂದು ಆರಾಧನೆ ದಿನ ಮಾತ್ರ ಮನೆಗಳಲ್ಲಿ 3 ದಿನ ಮಾಡ್ತೀವಿ ಅಂತ ಅನ್ನೋರು ಹೇಗೆ ಮಾಡಬೇಕು, ಅಥವಾ ಪ್ರತಿ ಗುರುವಾರ ಮಾಡೋರು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದೇ ಮೊದಲನೇ ಬಾರಿ ನಾವು ರಾಯರ ಆರಾಧನೆಯನ್ನು ಮನೇಲಿ ಮಾಡ್ತಿದ್ವಿ, ಅಥವಾ ಹೊಸದಾಗಿ ಮುಂದೆ ಪ್ರತಿ ಗುರುವಾರ ಕೂಡ ಮಾಡ್ತೀವಿ, ರಾಯರ ಆರಾಧನೆ ದಿನದಿಂದ ರಾಯರ ಸೇವೆ ಮಾಡೋದಕ್ಕೆ ಮನೇಲಿ ಶುರು ಮಾಡ್ತೀವಿ ಅಂತ ಅನ್ನೋರು ಈಗ ಆಲ್ರೆಡಿ ಹೇಳಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಮನೆ, ದೇವ್ರ ಮನೆ ಎಲ್ಲವನ್ನು ಕೂಡ ಸ್ವಚ್ಛ ಮಾಡ್ಕೊಳ್ಳಿ. ರಾಯರ ಆರಾಧನೆ ಬರ್ತಿದೆ ಅಂತ ಯಥಾಶಕ್ತಿ ಯಥಾಭಕ್ತಿ ಸಂಭ್ರಮದಿಂದ ಸಡಗರದಿಂದ ನಿಮ್ಮ ಮನೆಗಳಲ್ಲಿ ಈಗ ಯಾವುದಾದ್ರೂ ಒಂದು ವಿಶೇಷವಾದ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಿರಲ್ಲ, ಹಾಗೆ ರಾಯರ ಆರಾಧನೆ ಕೂಡ ನಮ್ಮ ಆರಾಧ್ಯ ದೈವ ನಮ್ಮ ಗುರುಗಳ ಒಂದು ಆರಾಧನೆ ಅಂತ ತಿಳಿದು ಎಲ್ಲ ರೀತಿಲೂ ಕೂಡ ಪ್ರಿಪೇರ್ ಆಗಿ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಳ್ಳಿ, ದೀಪಗಳನ್ನ ತೊಳ್ಕೊಳ್ಳಿ, ದೇವ್ರುಗಳನ್ನೆಲ್ಲ ಒರೆಸಿ ಗಂಧ ಕುಂಕುಮ ಗೆಜ್ಜಸ್ತ್ರ ಹಾಕುವಂಥ ದೇವ್ರ ಫೋಟೋಗಳಿಗೆ ಹಾಕಿ ದೇವ್ರ ಮನೆ ಎಲ್ಲ ಕೂಡ ಶುದ್ಧ ಆಗಿರಬೇಕು, ಮನೆ ಕೂಡ ಶುದ್ಧ ಆಗಿರಬೇಕು. ಒಂದು ಸ್ವಲ್ಪ ಗಂಜಲನ ಕೂಡ ಬಳಸಿ ಮನೆ ಶುದ್ಧ ಮಾಡ್ಕೊಳ್ಳಿ. ನೀವು ಶುದ್ಧ ಆಗಿ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ಳಿ. ಎಷ್ಟು ಹೂ ತರೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಹೂವು, ಹಣ್ಣುಗಳಲ್ಲಿ ಮಾವಿನ ಹಣ್ಣನ್ನು ತೊಗೊಂಡು ಬನ್ನಿ. ಇಲ್ಲ ಮನೇಲೇ ನಾವು ನೈವೇದ್ಯ ಮಾಡ್ತೀವಿ ಅಂದರೆ ಸಜ್ಜಿಗೆ, ಹಯಗ್ರೀವ, ಒಬ್ಬಟ್ಟು, ಹಾಲ್ಕೀರು, ರವೆ ಉಂಡೆ, ಏನು ನಿಮ್ಮ ಮನಸ್ಸಿಗೆ ರಾಯರನ್ನ ಒಂದು ಸಲ ಕೇಳಿ. ಸಮಯ ಇದ್ದರೆ ನೀವು ರಾಯರಿಗೆ ಕನೆಕ್ಟ್ ಆಗಿದ್ದರೆ ನಿಮ್ಗೆ ಏನು ಇಷ್ಟ ಹೇಳಿ, ಸ್ವಾಮಿ ನಾನು ಮಾಡಿಕೊಡ್ತೀನಿ ಅಂತ ಮಾಡಿ ರಾಯರು ತಿಳಿಸಿದ್ರೆ. ಇಲ್ಲ ನಿಮಗೆ
ಇಷ್ಟರಲ್ಲಿ ಯಾವ್ದು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನು ಮಾಡಿ. ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮನೇಲಿ ಒಂದು ಪೀಸ್ ಕಲ್ ಸಕ್ಕರೆ ಇಟ್ಟು ರಾಯರಿಗೆ ಆ ದಿನ 2 ತುಪ್ಪದ ದೀಪನ ಹಚ್ಚಿದ್ರೆ ರಾಯರ ಅನುಗ್ರಹ ಅಪಾರವಾಗಿ ಸಿಗುತ್ತೆ. ಈ ವರ್ಷ ಮಾಡೋಕ್ಕಾಗದೇ ಇರೋರು ಮುಂದಿನ ವರ್ಷಕ್ಕೆ ರಾಯರು ಎಲ್ಲ ರೀತಿಲಿ ನಿಮಗೆ ಅನುಕೂಲನ ಮಾಡಿಕೊಟ್ಟು ನಿಮ್ಮ ಮನೇಲಿ ರಾಯರ ಆರಾಧನೆನ ಮಾಡಿಸ್ತಾರೆ. ಅನುಕೂಲ ಇರೋಂಥವ್ರು ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡಾಗಿ ಹೂವಿಂದು ಡೆಕೋರೇಷನ್ ಮಾಡಿಸಿ ಅದ್ಧೂರಿಯಾಗಿ 4 ಜನನ್ನ ನಿಮ್ಮ ಅಕ್ಕಪಕ್ಕದವ್ರನ್ನ ಕರೆದು ಅನ್ನದಾನ ಮಾಡಿ ಒಂದು 4 ಜನಕ್ಕೆ ಸಿಹಿ ಹಂಚಿ ರಾಯರ ಆರಾಧನೆ ಇದೆ ಅಂತ ಹೀಗೆ ಮಾಡ್ಬೋದು. ಏನೂ ಇಲ್ಲ ಅಂತ ಅನ್ನೋರು ಆ ದಿನ ಹಸುಗೆ ಒಂದು ಬಾಳೆಹಣ್ಣು ತಿನ್ನಿಸಿದ್ರೂ ಕೂಡ ರಾಘವೇಂದ್ರ ಸ್ವಾಮಿಯವರ ಹೆಸರೇ ಇಡಿ ಅಪಾರವಾದ ಅನುಗ್ರಹ ಆಶೀರ್ವಾದ ನಿಮ್ಮೇಲೂ ಕೂಡ ಖಂಡಿತ ಸಿಕ್ಕೇ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಮನೇಲಿ ಹರಿತಿರುವಂಥ ಇರುವೆಗಳಿಗೆ ಇವತ್ತು ರಾಯರ ಆರಾಧನೆ ಇದೆ ಅಂತ ಒಂದು ಸ್ವಲ್ಪ ಸಕ್ಕರೆನ ಕೊಡಿ, ರವೆನ ಕೊಡಿ. ಭಾರಿ ಭಾರಿ ಒಳ್ಳೆಯದು, ತುಂಬಾ ಒಳ್ಳೆಯದು. ಹೀಗೆ ಅದ್ಧೂರಿಯಾಗಿ ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸಿ ರಾಯರಿಗೆ ಹೆಚ್ಚಿನ ಹೂವಾಗಿ ಪೂಜೆ ಮಾಡಬೇಕು ಆರಾಧನೆ ಅಂತ ಏನಿಲ್ಲ. ಯಥಾಶಕ್ತಿ ಅಂತ ಅದಕ್ಕೆ ಹೇಳೋದು. ಯಥಾಶಕ್ತಿ ಯಥಾಭಕ್ತಿ. ಯಥಾಭಕ್ತಿ ಅಂದರೆ ಭಗವಂತ ನನಗೆ ಒಂದು ರೀತಿ ಭಕ್ತಿ ಕೊಟ್ಟಿರ್ತಾನೆ, ಬೇರೆಯವ್ರಿಗೆ ಒಂದು ರೀತಿ ಭಕ್ತಿ ಕೊಟ್ಟಿರ್ತಾನೆ, ಬೇರೆಯವ್ರಿಗೆ ಒಂದು ರೀತಿ ಶಕ್ತಿ ಕೊಟ್ಟಿರ್ತಾನೆ, ನನಗೆ ಒಂದು ರೀತಿ ಶಕ್ತಿ ಕೊಟ್ಟಿರ್ತಾನೆ. ಸೊ ಅದಕ್ಕೆ ಯಥಾಶಕ್ತಿ ಯಥಾಭಕ್ತಿ ಅಂತ ನಾನು ಪ್ರತಿ ಸಲ ಹೇಳೋದು. ಹಾಗೆ ಸರಳವಾಗಿ ಮನೇಲಿ ಫೋಟೋ ಎಲ್ಲ ಒರೆಸಿ ಮತ್ತು ತುಳಸಿ ಇಟ್ಟು ತುಪ್ಪದ ದೀಪಗಳು ಮುಖ್ಯ. ಬೆಳಿಗ್ಗೆ ಸಂಜೆ 2 ಸಮಯ ಕೂಡ ಹಚ್ಚಿ ಆರಾಧನೆ 3 ದಿನ ಕೂಡ ಬೆಳಗ್ಗೆನೂ ಹಚ್ಚಿ ಸಂಜೆ ಸಮಯದಲ್ಲೂ ಕೂಡ ತುಪ್ಪದ ದೀಪನ ಹಚ್ಚಿ ಬೆಳಿಗ್ಗೆನೂ ಆರತಿ ಮಾಡಿ ರಾಯರಿಗೆ, ಸಂಜೆ ಟೈಮು ಕೂಡ ಆರತಿ ಮಾಡಿ ರಾಯರ ಇದು ಸಹಸ್ರನಾಮ ಹಾಕಿ, ರಾಯರ ಸಹಸ್ರನಾಮ ಅಂತ ಯೂಟ್ಯೂಬಲ್ಲಿ ಹುಡುಕಿ ಬರುತ್ತೆ, ರಾಯರ ಹಾಡುಗಳು ಹಾಕಿ, ರಾಯರ ಸ್ತೋತ್ರಗಳನ್ನ ಹಾಕಿ, ರಾಯರ ಒಂದು ನಾಮಸ್ಮರಣೆನ ಹೆಚ್ಚಾಗಿ ಕೂತಾಗ ನಿಂತಾಗ ಇಡೀ ಮನೆ ರಾಯರ ಮಯ ಆಗಿಬಿಡ್ಬೇಕು ಆ ದಿನ 3 ದಿನ. ಅಷ್ಟು ರಾಯರು ರಾಯರು ಅಂತ ಅನ್ಬೇಕು. ಮತ್ತು ನಾವು ರಾಯರ ಒಂದು ಹೆಸರು ಹೇಳಬೇಕು ಕೂಡ ಬಾಯಿಂದ ಅಂದರೆ ಬಾಯಿ ಬಹಳ ಶುದ್ಧ ಆಗಿರಬೇಕು, ಆತ್ಮ ಶುದ್ಧ ಆಗಿರಬೇಕು. ಏನೋ ಒಂದು ಈರುಳ್ಳಿ ತಿನ್ನೋದು, ಅವತ್ತು ನಾನ್ ವೆಜ್ ತಿನ್ನೋದು, ಅಥವಾ ಬೇರೆಯವ್ರನ್ನ ಕೆಟ್ಟದಾಗಿ ಮಾತಾಡೋದು, ಅಥವಾ ಬೇರೆಯವ್ರನ್ನ ನಿಂದಿಸೋದು, ದ್ವೇಷಿಸೋದು, ಒಬ್ರು ನೋಡಿ ಹೊಟ್ಟೆ ಕಿಚ್ಚಪಡೋದು ಯಾವುದೂ ಕೂಡ ಮಾಡಬಾರ್ದು. ಇದೇನೂ ಇಲ್ಲದೆ ನೀವು ರಾಯರಿಗೆ ಸೇವೆ ಸಲ್ಲಿಸಿದ್ರೆ ಮಾತ್ರ ಅವರ ಅನುಗ್ರಹ ಆಶೀರ್ವಾದ ಅಪಾರವಾಗಿ ಸಿಗುತ್ತೆ. ಗೊತ್ತಿಲ್ಲದೆ ಈಗ ನಾವು ರಾಯರ ಆರಾಧನೆಯಲ್ಲಿ ಈರುಳ್ಳಿ ತಿಂದ್ಬಿಟ್ಟಿರ್ತೀವಿ ಅಂತ ಅನ್ನೋರು ಇವಾಗ ಹೇಳಿದ್ದೀವಲ್ವ ವಿಡಿಯೋದಲ್ಲಿ, ಒಂದು 3 ದಿನ ಈರುಳ್ಳಿ ತಿಂದೇ ಇದ್ದರೆ ಬೆಳ್ಳುಳ್ಳಿ ತಿಂದೇ ಇದ್ದರೆ ಏನೂ ಆಗೋದಿಲ್ಲ, ಮಾಡ್ಬೋದು. ನಾನ್ ವೆಜ್ ಅಂತೂ ಮುಟ್ಟಲೇಬಾರ್ದು. ಮುಟ್ಟೋರ ಮನೆಗಳಲ್ಲಿ ಈ 3 ದಿನ ಸೇವೆ ಮಾಡೋಕ್ಕೆ ಹೋಗಬೇಡಿ. ಈ 3 ದಿನ ಅವಾಯ್ಡ್ ಮಾಡಿ, ನಾನ್ ವೆಜ್ ಮಾಡಬಾರ್ದು ರಾಯರ ಆರಾಧನೆ ಮುಗಿಯೋವರೆಗೂ. ಅಷ್ಟೇ, ಸಿಂಪಲಾಗಾದರೂ ಮಾಡಿ, ಗ್ರ್ಯಾಂಡಾಗಾದರೂ ಮಾಡಿ, ಒಟ್ಟಿನಲ್ಲಿ ಭಕ್ತಿ ಅನ್ನೋದಿರಲಿ. ನಾವು ಭಕ್ತಿ ಅನ್ನೋದನ್ನು ಇಟ್ಟು ನೀನು ಒಂದು ದಳ ತುಳಸಿ, ಒಂದು ಗ್ಲಾಸ್ ಒಂದು ನೀರು, ಸ್ವಾಮಿ ನನ್ನ ಮನೇಲಿ ಕಲ್ ಸಕ್ಕರೆನೂ ಇಲ್ಲ ಸಕ್ಕರೆನೂ ಇಲ್ಲ, ನನ್ನ ಕೈಲಿರೋದೇ ಇಷ್ಟು ನೀರಿಡ್ತಿದ್ದೀನಿ, ಇವತ್ತು ಈ ನೀರ ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಆಶೀರ್ವಾದ ಮಾಡಿ ಅಂದರೆ ಮುಂದಿನ ವರ್ಷಕ್ಕೆ ಹೆಚ್ಚಾಗಿ ನಿಮ್ಮ ಕೈ ಸೇವೆ ತಗೊಳ್ತಾರೆ ರಾಯರು. ಆ ರೀತಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ನಿಮಗೆಲ್ಲ ರೀತಿಲೂ ವ್ಯವಸ್ಥೆ ಮಾಡಿಕೊಡ್ತಾರೆ ರಾಘವೇಂದ್ರ ಸ್ವಾಮಿಯವರು. ಚಿಂತೆ ಮಾಡಬೇಡಿ. ಇನ್ನು ಕೆಲವರು 3 ದಿನ ಮಾಡಲ್ಲ, ನಾವು ಒಂದೇ ದಿನ ಮಾಡ್ತೀವಿ ಅಂದರೆ ಮಧ್ಯಾಹ್ನ ಆರಾಧನೆ ಬರುತ್ತಲ್ಲ ಆ ದಿನ ನಿಮಗೆ ಮನೇಲಿ ಯಥಾಶಕ್ತಿ ಮಾಡ್ಕೋಬೋದು. ರಾಯರಿಗೆ ಅಲಂಕಾರನ ಮಾಡಿ ಹಣ್ಣು ಹೂವು ಈ ನೈವೇದ್ಯಗಳನ್ನ ಇಟ್ಟು ಮನೇಲಿ ಮಾಡಿ ಆದರೂ ಮಾಡ್ಬೋದು. 3 ದಿನ ಮಾಡ್ತೀವಿ ಅಂತ ಅನ್ನೋರು ಬಹಳ ಸಂತೋಷ ಮಾಡಿ. ಏನಿಲ್ಲ, ಸಿಂಪಲ್ಲಾಗಿ 3 ದಿನ ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದು 2 ದೀಪಗಳನ್ನ ಹಚ್ಚಿ ರಾಯರಿಗೆ ಅಂತ ಏನಾದರೂ ವಿಶೇಷವಾಗಿ ಮಾಡಿಕೊಡಿ. ಪುಳಿಯೋಗರೆ, ಚಿತ್ರಾನ್ನ, ಮೊಸರು ಅನ್ನ ಈ ರೀತಿ ಮಾಡಿ ಶಕ್ತಿ ಇರೋಂಥವ್ರು ಎಲ್ಲರಿಗೂ ಹಂಚಿ ಸಂಭ್ರಮದಿಂದ ಆಚರಿಸಿ ರಾಯರ ಅನುಗ್ರಹನ ಪಡ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಶುದ್ಧತೆ ಕಡೆ ಗಮನ ಕೊಡಿ. ಎಲ್ಲ ಮಾಡಿ ನಾವು ಯಾರನ್ನೋ ಬೈಕೊಂಡು ಅಥವಾ ಅಯ್ಯೋ ರಾಯರಿಗೆ ಇಷ್ಟು ದುಡ್ಡು ಖರ್ಚು ಮಾಡಿ ತರಬೇಕಾ, ತಂದು ಮಾಡೋದ್ರಲ್ಲಿ ನಿಂಗೆ ಏನು ಸಿಗುತ್ತೆ ಅಂತ ಮನೇಲಿ ಯಾರು ನೋಡಂದರೆ ಮುಗೀತು. ಅದಕ್ಕೆ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ನೋಡಿಕೊಂಡು ಮಾಡಿ. ಏನೂ ಸಾಧ್ಯ ಇಲ್ಲ ಅಂತ ಅನ್ನೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. 3 ದಿನ ಕೂಡ ರಾಯರ ಮಠಕ್ಕೆ ಹೋಗಿ, ಬೆಳಿಗ್ಗೆ ಹೋಗಿ, ಮಧ್ಯಾಹ್ನ ಹೋಗಿ, ಸಂಜೆ ಹೋಗಿ ರಾಯರನ್ನ ನೋಡಿ ನಮಸ್ಕಾರ ಹಾಕಿ ಬನ್ನಿ. ಅಷ್ಟು ಮಾಡಿದ್ರು ರಾಯರು ನಿಮ್ಮನ್ನ ಉದ್ಧಾರ ಮಾಡಿಬಿಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ರಾಯರ ನಾಮಸ್ಮರಣೆ ಮಾಡಿ, ನಮಸ್ಕಾರ ಮಾಡಿ, ಹೆಜ್ಜೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಆರತಿ ತಗೊಳ್ಳಿ, ರಾಯರಿಗೆ ನಮಸ್ಕಾರ ಹಾಕಿ ಕೂತ್ಕೊಳ್ಳಿ, ಬನ್ನಿ ಪ್ರಸಾದ ಇಸ್ಕೊಂಡು. ಇಷ್ಟು ಮಾಡಿದ್ರು ಕೂಡ ರಾಯರು ನಿಮಗೆ ಒಲಿತಾರೆ, ರಾಯರು ನಿಮಗೆ ಇದು ಉದ್ಧಾರ ಮಾಡ್ತಾರೆ. ಮತ್ತು ಈ 3 ದಿನ ಮನೇಲಿ ಯಾರಾದರೂ ಪೀರಿಯಡ್ಸ್ ಆದರೂ ಏನು ಮಾಡೋದು ಅಂತ ಅಂದ್ಕೊಳ್ಳೋರು, ಪೀರಿಯಡ್ಸ್ ಆದವರು 3 ದಿನ ಸ್ವಲ್ಪ ದೇವ್ರ ಮನೆಯಿಂದ, ಅಡುಗೆ ಮನೆಯಿಂದ ದೂರ ಇರಿ. ನಿಮ್ಮ ಮನೇಲಿ 3 ದಿನ ಕೂಡ ಆರಾಧನೆ ಮಾಡ್ತಿದ್ದೀವಿ ಅಂತ ಅಂದರೆ ಸ್ವಲ್ಪ ದೂರ ಇರಿ. ಆ ದಿನ ಬಹಳ ನಿಯಮ ಮಡಿ ಅನ್ನೋದನ್ನು 3 ದಿನ ಪಾಲನೆ ಮಾಡಿ, ಅಂದರೆ ಅದನ್ನು ಅನುಸರಿಸಿ. ಮತ್ತು ಮನೇಲಿ ಈಗ ನಾನು ನಮ್ಮ ಮನೆಯವರು ಇಬ್ಬರೇ ಇರೋದು, ಮಗಳು ದೂರದಲ್ಲಿದ್ದಾಳೆ, ನನ್ನ ಪೀರಿಯಡ್ಸ್ ಆದರೆ ಏನು ಮಾಡೋದು ಅಂತ ಅಂದ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಮನೇಲಿ ಯಾರೂ ಇಲ್ಲ, ಜೆಂಟ್ಸ್ ಇದ್ದಾರಷ್ಟೇ, ಮಾಡೋಕ್ಕಾಗಲ್ಲ ಅಂತೆಲ್ಲ. ನೀವು ಅಕಸ್ಮಾತು ಮನೇಲಿರೋಂಥ ಹೆಂಗಸೆ
ನೀವು ರಜಾ ಆದರೆ ಆ 3 ದಿನಗಳಲ್ಲಿ ಮನೇಲಿ ಇನ್ಯಾರು ಇರ್ತಾರೆ, ನಿಮ್ಮ ಅಣ್ಣನೋ, ನಿಮ್ಮ ಯಜಮಾನರು, ಮನೇಲಿರೋಂತಹ ನಿಮ್ಮ ಯಜಮಾನರು ಅಥವಾ ನಿಮ್ಮ ತಮ್ಮನೋ ಯಾರಿಗಾದರೂ ತಿಳಿಸಿ ಹೇಳಿ, ಹೀಗೆ ರಾಯರ ಮುಂದೆ ಏನು ಮಾಡದೇ ಇದ್ರೂ ಇಲ್ಲ, ಸ್ವಲ್ಪ ತುಳಸಿ ತೊಗೊಂಡು ಬನ್ನಿ, ತುಳಸಿ ಇಡಿ, ಹೂ ತನ್ನಿ, ಇಡಿ, ತುಪ್ಪದ ದೀಪಗಳನ್ನ ಹಚ್ಚಿ ರಾಯರ ಸ್ತೋತ್ರಗಳನ್ನ ಹಾಕಿ ಅಂತ ಹೇಳಿ. ರಾಯರ ಹತ್ರ ಮಾತ್ರ ನೀವು ಹೋಗಬೇಡಿ, ಮತ್ತು ಯಾರೂ ಕೂಡ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರ ಆರಾಧನೆಯಲ್ಲಿ ನಾನು ರಜಾ ಆಗ್ಬಿಟ್ಟಿದ್ದೀನಿ, ಆರಾಧನೆ ಮಾಡೋಕ್ಕಾಗಲಿಲ್ಲ ಅಂತ ಯಾರೂ ಕೂಡ ಕಣ್ಣೀರು ಹಾಕೋಕ್ಕೂ ಹೋಗಬೇಡಿ, ನೊಂದ್ಕೊಳ್ಳೋಕ್ಕೂ ಹೋಗಬೇಡಿ. ಯಾಕಂದರೆ ರಾಘವೇಂದ್ರ ಸ್ವಾಮಿಯವ್ರಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ. ನೀವು ನೊಂದ್ಕೊಳ್ಳೋದ್ರಿಂದ ಇನ್ನೂ ರಾಯರಿಗೆ ಹೆಚ್ಚಿನ ಬೇಜಾರೇ ಆಗುತ್ತೆ. ಆ ದಿನ ಮನಸ್ಸಲ್ಲೇ ಸ್ವಾಮಿ ನಾನು ಮಾಡೋ ಹಾಗಿಲ್ಲ, ಏನು ಸೇವೆ ಏನು ಮಾಡೋದು ಅಂತ ಮನಸ್ಸಲ್ಲೇ ಅಂದ್ಕೊಳ್ಳಿ. ಖಂಡಿತ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಕೆಲವರು ಈ ಒಂದು 3 ದಿನಗಳ ಸಮಯ, 3 ಅಥವಾ 5 ದಿನಗಳ ಸಮಯ ಏನಿರುತ್ತೆ ಪೀರಿಯಡ್ಸ್ ಟೈಮು, ಆ ಟೈಮಲ್ಲಿ ರಾಯರ ಹೆಸರು ಕೂಡ ಹೇಳಲ್ಲ. ಕೆಲವರು ಹೇಳ್ತಾರೆ, ಹೇಳಬೇಕು ಹೇಳಬಾರ್ದು ಅನ್ನೋದು ಅವರವರ ಪದ್ಧತಿ, ಅವರವರ ಭಾವನೆ, ಅವರವರ ಆಲೋಚನೆಗೆ ಬಿಟ್ಟಿದ್ದು. ಹೇಳೋದ್ರಿಂದ ಘೋರವಾದ ಶಾಪ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೇಳದೇ ಇರೋದ್ರಿಂದ ಶಾಪ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ವಿವೇಚನೆಗೆ ಮತ್ತು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಹಾಗೆ ಇದನ್ನು ವಿಶೇಷ ಸೂಚನೆ ಅಂತ ತಿಳ್ಕೊಳ್ಳಿ. ನನ್ನ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ. ಇನ್ನೂ ಕೆಲವರು ಹೇಳ್ತಾರೆ, ರಾಯರ ಆರಾಧನೆ ದಿನ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಹೀಗೆ ಮಾಡಿದ್ರೆ ಹಾಗಾಗ್ಬಿಡುತ್ತೆ, ಹೀಗೆ ಮಾಡದೇ ಇದ್ದರೆ ಹೀಗಾಗ್ಬಿಡುತ್ತೆ ಅಂತ. ಖಂಡಿತ ಅದು ಯಾವುದನ್ನೂ ಕೂಡ ತಲೆಗೆ ಹಾಕೋಬೇಡಿ. ನಾನು ವಿಡಿಯೋದಲ್ಲಿ ಸಾಕಷ್ಟು ತಿಳಿಸಿದ್ದೀನಿ. ಇನ್ನೂ ಯಾವುದೇ ಒಂದು ರೀತಿ ಡೌಟ್ಗಳಿದ್ರೂ ಕೂಡ ನನ್ನನ್ನು ಕೇಳಿದ್ರೆ ನಾನು ಖಂಡಿತ ಸ್ವಲ್ಪ ಬ್ಯುಸಿ ಇರ್ತೀನಿ, ಮನೆ ಕ್ಲೀನಿಂಗು ಮತ್ತು ರಾಯರ ಆರಾಧನೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ. ಅದ್ರ ಮಧ್ಯೆ ಕೂಡ ಈ ಆರಾಧನೆ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ತಿಳಿಸಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಏನಿಲ್ಲ, ಜಾಸ್ತಿ ಚಿಂತೆ ಮಾಡಬೇಡಿ, ಮತ್ತು ಜಾಸ್ತಿ ಅಯ್ಯೋ ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ನಮ್ಮನೇಲಿ ಮಾಡೋಕ್ಕಾಗಲ್ಲ ಅಂತ ಬೇಸರ ಕೂಡ ಮಾಡ್ಕೋಬೇಡಿ. ರಾಯರ ಫೋಟೋ ಇದ್ದರೆ ಫೋಟೋ, ಮೂರ್ತಿ ಇದ್ದರೆ ಮೂರ್ತಿ, ಅಥವಾ ಪುಟ್ಟು ಒಂದು ಪೇಪರಲ್ಲಿ ಬರುತ್ತಲ್ಲ, ಇದು ರಾಯರದು ಒಂದು ಪೇಪರಲ್ಲಿ ಒಂದು ಕಲ್ಸಕ್ಕರೆ ಎಲ್ಲ ಹಾಕೊಡ್ತಾರೆ ನೋಡಿ, ಆ ಥರ ಒಂದು ಫೋಟೋ ಇಟ್ಟರೂ ಪರವಾಗಿಲ್ಲ, ಇಲ್ಲ ತುಳಸಿ ಗಿಡ ಇಟ್ಟರೂ ಪರವಾಗಿಲ್ಲ, ಇಲ್ಲ ಮನಸ್ಸಲ್ಲೇ ರಾಯರ ನಾಮಸ್ಮರಣೆ ಮಾಡಿದ್ರೂ ಪರವಾಗಿಲ್ಲ. ಅಥವಾ ವಿಗ್ರಹಗಳೆಲ್ಲ ಇದ್ದರೆ ನೀವು ಅಭಿಷೇಕ ಎಲ್ಲ ಮಾಡಿ, ನೀವು ಏನು ರಾಯರಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆನ ಪಡ್ತೀರಾ, ರಾಯರ ಒಂದು ಸೇವೆಗೋಸ್ಕರ ನೀವು ತುಂಬ ಚಡಪಡಿಸ್ತೀರಾ, ಅಂಥವ್ರ ಕೈಯಲ್ಲಿ 0 ಅಂದರೆ ₹1 ಇಲ್ಲ ಅಂದ್ರೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಿಮಗೆ ದಾರಿನ ಮಾಡಿಕೊಡ್ತಾರೆ ಅವ್ರ ಸೇವೆನ ಮಾಡೋದಕ್ಕೆ. ಯಾಕಂದರೆ ನಿಮ್ಮಲ್ಲಿರುವಂತಹ ಚಡಪಡಿಕೆ ತಂದೆ ಆದಂಥ ಅವ್ರಿಗೆ ಗೊತ್ತಾಗುತ್ತೆ. ಸಿಂಪಲ್ ಆಗಾದರೂ ಮಾಡಿ, ಸಾಲ ಸೋಲ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ₹10 ತುಪ್ಪದ ಪ್ಯಾಕೆಟ್ ತೊಗೊಂಡಾದರೂ 2 ದೀಪ ಹಚ್ಬಿಟ್ಟು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ರಾಯರಿಗೆ ಒಂದು ಜೈಕಾರನ ಹಾಕಿ, ರಾಯರಿಗೆ ಒಂದು ಥ್ಯಾಂಕ್ಸ್ನ ಹೇಳಿ, ಇಷ್ಟೆಲ್ಲ ನಮ್ಗೆ ಅನುಗ್ರಹ ಮಾಡ್ತಿದ್ದಾರೆ. ಮತ್ತು ಇವತ್ತು ನಮ್ಮನ್ನ ಕಣ್ ತೆರೆದು ನೋಡ್ತಾರೆ. ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ರಾಯರಿಗೆ 2 ತುಪ್ಪದ ದೀಪ ಹಚ್ಚೋದಕ್ಕಿಂತ? ಅದೇ ಪುಣ್ಯದ ಕೆಲಸ ಆಯಿತಾ. ಮತ್ತು ಹೊಸದಾಗಿ ಮಾಡುವಂಥವರು ಕೂಡ ಮೊದಲನೇ ಬಾರಿ ರಾಯರ ಫೋಟೋ ತೊಗೊಂಡು ಹೋಗ್ತಿದ್ರೆ, ನೀವು ಅಷ್ಟೇ ರಾಯರ ಆರಾಧನೆ ಅಂತ ಬಹಳ ಪ್ರೀತಿಯಿಂದ ರಾಯರನ್ನ ಮನೆ ಕರ್ಕೊಂಡು ಹೋಗಿ 3 ದಿನ ರಾಯರ ಸೇವೆನ ಮಾಡಿ, ಮತ್ತು ಇನ್ನೆಲ್ಲೋ ಒಂದು ಕಡೆ ಗೋಡೆ ಮೇಲೆ ತಾಕೋದು ಅಥವಾ ಬೇರೆ ಇನ್ನೊಂದು ಕಡೆ ಎಲ್ಲೋ ಎತ್ತಿಡೋದು ಅಥವಾ ನೆಗ್ಲೆಕ್ಟಾಗಿ ನೋಡೋದು, ಆ ರೀತಿ ಮಾಡಬೇಡಿ. ಪ್ರತಿ ಗುರುವಾರ ಈ 3 ದಿನ ಅಲ್ಲದೆ ಏನೋ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು 2 ತುಪ್ಪದ ದೀಪನ ಹಚ್ಚಿ, ಒಂದು ಸ್ವಲ್ಪ ನಿಮ್ಮ ಹಿತ್ತಲುಗಳಲ್ಲಿ ಅಥವಾ ಮನೆ ಮುಂದೆ ಇರುವಂಥ ಗಿಡಗಳಲ್ಲಿ ಬಿಡುವಂಥ ಹೂಗಳನ್ನ ಕಿತ್ತು ರಾಯರಿಗೆ ಇಟ್ಟು 2 ತುಪ್ಪದ ದೀಪನ ಹಚ್ಚಿ ರಾಯರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಒಂದು ದೈವಿಕವಾದ ಶಕ್ತಿ ನಿಮ್ಮ ಮನೇಲಿ ಇದ್ದ ಹಾಗೆ ಎಲ್ಲ ಸಮಯದಲ್ಲೂ. ಹೇಗೆ ಅಂತ ಅಂದರೆ, ಇವಾಗ ನಾವು ನಂಬಿರೋ ಅಂಥವ್ರು, ನಾವು ಯಾವ ಒಂದು ಜನರ ಮೇಲೆ ಇವರು ನಮ್ಮ ಕಷ್ಟಕ್ಕಾಗ್ತಾರೆ, ಇವ್ರು ಆಗಲ್ಲ ಅಂತೆಲ್ಲ ಡಿಸೈಡ್ ಮಾಡ್ತೀವ, ಅವರೆಲ್ಲರಿಗಿಂತ ರಾಘವೇಂದ್ರ ಸ್ವಾಮಿಯವ್ರಿಗೆ ಅಪಾರವಾದ ಶಕ್ತಿ ಇದೆ. ಎಲ್ಲ ಕಷ್ಟಗಳು ನಮ್ಮ ಮೇಲೆ ಒತ್ಕೊಂಡು ಬರ್ತಿದೆ, ಅಪ್ಪ ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ಒಮ್ಮೆಲೆ ಆ ಕಷ್ಟಗಳನ್ನ ನೀವು ನಂಬಿರೋಂಥ ಜನಗಳಿಂದ ದೂರ ಮಾಡೋಕ್ಕಾಗದೇ ಇದ್ರೂ, ನೀವು ಯಾರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರ ಅಂಥವ್ರು ನಿಮಗೆ ಬರದೇ ಇದ್ರೂ ಒಮ್ಮೆಲೆ ಎಲ್ಲವನ್ನೂ ಕೂಡ ನಿಮ್ಮ ಕಷ್ಟಗಳನ್ನ ತಡೆದು ಹಿಡಿಯೋ ಶಕ್ತಿ ನಿಮ್ಮ ಹತ್ರ ಬರ್ದಿರೋ ಹಾಗೆ ಇದೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಮಾತ್ರ. ನೀವೇನೇ ಸೇವೆ ಮಾಡಿಲ್ಲದೆ ಇರಲಿ ಸ್ವಾಮಿ ಅಂತ ಅವ್ರ ಮುಂದೆ ನಿಮ್ಮ ಕಷ್ಟನ ಹೇಳ್ಕೊಂಡು ಕಣ್ಣೀರು ಹಾಕಿದ್ರೆ ನಿಮ್ಮೆಲ್ಲ ಕಷ್ಟಗಳು ಕೂಡ ಒಂದು ಕಡೆ ತಡೆದು ರಾಯರು ನಿಮಗೆ ನೆಮ್ಮದಿ ಅನ್ನೋದನ್ನು ಕೊಟ್ಟು ಒಂದೊಂದೇ ಕಷ್ಟಗಳನ್ನ ನಿಮ್ಮಿಂದ ದೂರ ಮಾಡ್ತಾ, ಹಾಗೆ ಕಷ್ಟಗಳನ್ನೆಲ್ಲ ತಡೆದಿಡ್ಕೊಂಡ್ಬಿಟ್ರು ಮುಗ್ದೋಯ್ತು ನಮ್ಮ ಕಷ್ಟಗಳು ಅಂತ ಅಲ್ಲ, ಆ ಕಷ್ಟಗಳನ್ನೆಲ್ಲ ಕಳಿಯೋದಕ್ಕೆ ಮುಖ್ಯವಾಗಿ ನಿಮ್ಮ ಕೈಲಿ ಸೇವೆ ಅನ್ನೋದನ್ನು ಮಾಡಿಸ್ತಾರೆ. ಆ ಸೇವೆ ಮಾಡ್ತಾ ಹೋದಾಗೆಲ್ಲ ನಿಮ್ಮ ಕಷ್ಟಗಳು ಕೂಡ, ಆ ಕಷ್ಟಗಳ ಮೂಟೆ ಅಂತ ಏನಿದೆ ಅದೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಒಂದೊಂದು ಕಮ್ಮಿ ಆದಾಗೆ ನಿಮಗೆ ರಾಯರ ಮೇಲೆ ಅಪಾರವಾದ ಭಕ್ತಿ, ಪ್ರೀತಿ, ಗೌರವ ಎಲ್ಲ ಕೂಡ ಹೆಚ್ಚಾಗುತ್ತೆ. ಸಕಲ ಸರ್ವವೂ ರಾಯರೇ ಅನ್ನೋ ಒಂದು ಭಾವನೆ ಬರುತ್ತೆ. ಅದಾದಮೇಲೆ ಇನ್ನೂ ಹೆಚ್ಚಾಗಿ ಸೇವೆ ಮಾಡಬೇಕಪ್ಪ, ನಮ್ಮ
ಉಸಿರು ರಾಯರೇ ಇರಬೇಕಪ್ಪ ಅನ್ನೋ ಒಂದು ಮನಸ್ಥಿತಿನೂ ಕೂಡ ರಾಯರೇ ಕೊಡ್ತಾರೆ. ಆದರೆ ನಿಮಗೆ ಕಷ್ಟ ಅಂತ ಬಂದಾಗ ನಿಮ್ಮ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಯಾರಿಂದ ಕೂಡ ಆಗಲ್ಲ. ನೀವು ನಂಬಿರುವಂಥ ಜನನೇ ಆಗಿರಲಿ ಅಥವಾ ಇನ್ನೊಬ್ಬರು ಅಕ್ಕ ತಂಗಿ ಅಣ್ಣ ತಂಬ ಮನೇಲಿ ಯಾರೇ ಆಗಿರಲಿ, ನಿಮ್ಗೆ ಆ ಸಮಯಕ್ಕೆ ಬರ್ತಾರೋ ಇಲ್ವೋ, ಆದರೆ ರಾಯರು ಮಾತ್ರ ಒಮ್ಮೆಲೆ ನಿಮ್ಮ ಬೆಟ್ಟದಷ್ಟು ಕಷ್ಟಗಳನ್ನ ತಡೆದು ಹಿಡಿದು ನಿಮಗೆ ಒಂದು ಶಾಂತಿ, ಒಂದು ನೆಮ್ಮದಿ ಅನ್ನೋದನ್ನು ಕೊಡ್ತಾರೆ. ಕೆಲವ್ರ ಮನೆಗಳಲ್ಲಿ ಪರಿಮಳ ಗ್ರಂಥ ಮಾತ್ರ ಇರುತ್ತೆ. ಅಂಥವರು ಕೂಡ ಪರಿಮಳ ಗ್ರಂಥದ ಮುಂದೆನೇ 2 ತುಪ್ಪದ ದೀಪನ ಹಚ್ಚಿ ಪರಿಮಳ ಗ್ರಂಥಕ್ಕೆ ನೀವು ಅಲಂಕಾರನ ಮಾಡ್ಬೋದು. ಹೂವಿಂದ, ತುಳಸಿಯಿಂದ, ಗೆಜ್ಜೊಸ್ತ್ರ ಕೂಡ ಹಾಕ್ಬೋದು. ಪರಿಮಳ ಗ್ರಂಥದಲ್ಲಿ ದೇವತೆಗಳೇ ಇರ್ತಾರೆ, ದೇವತೆಗಳೇ ನೆಲೆಸಿರ್ತಾರೆ. ಸೊ ನೀವು ಪರಿಮಳ ಗ್ರಂಥನೂ ಕೂಡ ಇರೋರು ಮನೇಲಿ ಇಟ್ಟು ಪೂಜೆ ಮಾಡಿ ರಾಯರ ಫೋಟೋ ಜೊತೆಗೆ. ಎಲ್ಲೋ ಒಂದು ಕಡೆ ಕೆಲವರು ಸುಮಾರು ಜನ ಏನು ಮಾಡ್ತಾರೆ, ಪ್ರತಿದಿನ ಪರಿಮಳ ಗ್ರಂಥನ ಪೂಜಿಸೋದಕ್ಕಾಗಲ್ಲ, ಪರಿಮಳ ಗ್ರಂಥ ಇಟ್ಟರೆ ಪ್ರತಿದಿನ ನೈವೇದ್ಯ ಎಲ್ಲ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಎತ್ತಿಟ್ಟಿರ್ತಾರೆ. ರಾಯರ ಆರಾಧನೆ ಸಮಯ ಇಟ್ಟು ಪೂಜೆ ಮಾಡ್ತಾರೆ. ಅಂಥವರು ಮನೇಲಿ ಪರಿಮಳ ಗ್ರಂಥ ಇದ್ದರೆ ಅದಕ್ಕೂ ಕೂಡ ಆರತಿ ಮಾಡಿ, ಅದಕ್ಕೂ ಕೂಡ ನೈವೇದ್ಯ ಮಾಡಿ, ತುಂಬಾ ಒಳ್ಳೆಯದು. ಹಾಗೆ ನನ್ನ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಸಂಕಲ್ಪದ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ರಾಘವೇಂದ್ರ ಸ್ವಾಮಿಯವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ತಿಳಿಸ್ತಾ, ನೀವೆಲ್ಲರೂ ಕೂಡ ರಾಯರ ಆಶೀರ್ವಾದ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿರಿ ರಾಯರ ಆರಾಧನೆ ದಿನ ಅಂತ ತಿಳಿಸ್ತಾ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಅತಿ ಹೆಚ್ಚಾಗಿ ಸಿಗಲಿ, ಅತಿ ಹೆಚ್ಚಾಗಿ ಪಡ್ಕೊಳ್ಳಿ. ನಾನಾ ನೀನಾ ಅಂತ ಪೈಪೋಟಿಗೆ ನಿಂತು ರಾಯರ ಸೇವೆನ ಮಾಡಿ, ನಾನಾ ನೀನಾ ಅಂತ ಪೈಪೋಟಿಗೆ ನಿಂತು ರಾಯರ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.